ನಮಸ್ತೆ. ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ಸ್ಯಾರಿ ಯಾವ ರೀತಿ ಟ್ರ್ಯಾಪಿಂಗ್ ಮಾಡೋದು ಅಂತ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಮಾರಷ್ಟು ಸ್ಯಾರಿ ಸೆರಗನ್ನ ಬಿಟ್ಕೊಂಡು ಮಿಕ್ಕಿದ್ನೆಲ್ಲ ಸಣ್ಣ ಸಣ್ಣ ಪ್ಲೀಟ್ಸ್ಗಳಾಗಿ ನೆರಿಗೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೇಫ್ಟಿ ಪಿನ್ ಸಹಾಯದಿಂದ ಲಾಕ್ ಮಾಡಿಕೊಂಡು ಮಿಕ್ಕಿದ್ದು ನಾವೇನು ಸೆರಗು ಪಾರ್ಟ್ ಇದೆಯಲ್ಲ ಅದನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ನೆರಿಗೆಗಳು ಮಾಡ್ಕೊಂಡು ಅದನ್ನ ಪಿನ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಮ್ಮದು ಬಾರ್ಡರ್ ಏನಿರುತ್ತೆ ಅದು ಎಡ್ಜ್ಗೆ ಸ್ಟಾರ್ಟಿಂಗ್ ಎಡ್ಜ್ ಇರುತ್ತಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡು ನಾವು ಅದಕ್ಕೊಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಲಾಕ್ ಮಾಡ್ಕೊಳ್ತೀವಿ. ಇದು ಒಂದೇ ಕಡೆ ನೆರಿಗೆ ಬರೋದ್ರಿಂದ ಇನ್ನೊಂದು ಕಡೆ ಸಿಂಪಲ್ಲಾಗಿ ಒಂದು ಅಪ್ರಾಕ್ಸಿಮೇಟಾಗಿ ನೆರಿಗೆಗಳೆಲ್ಲ ಹಿಡಿದು ಒಂದು ಕ್ಲಿಪ್ ಸಹಾಯದಿಂದ ಅದನ್ನೆಲ್ಲ ಲಾಕ್ ಮಾಡಿಕೊಂಡು ಮಿಡಲಲ್ಲಿ ಎಷ್ಟು ಬೇಕು ಅಲ್ಲಿಗೊಂದು ಪಿನ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಸ್ಟ್ಯಾಂಡ್ಗೆ ಎಷ್ಟು ಅಳತೆ ಬೇಕಷ್ಟು ಉದ್ದ ನಮ್ಮ ಹೊರಗಡೆ ಬಿಟ್ಕೊಂಡು ಮಿಕ್ಕಿದ್ನೆಲ್ಲ ಒಳಗಡೆ ಹಾಕ್ಕೊಳ್ತೀವಿ. ಈಗ ನೀಟಾಗಿ ನಮಗೆ ಸೆರಗು ನಾವೇನು ನೆರಿಗೆ ಹಿಡ್ದಿದ್ದೀವಿ ಅದು ನೀಟಾಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತೀವಿ. ತುಂಬ ನೆರಿಗೆಗಳು ಬರುತ್ತೆ ಒಂದೇ ಎಳೆ ಆಗಿರೋದ್ರಿಂದ. ಇದೆಲ್ಲ ಆದಮೇಲೆ ನಿಮಗೆ ತಟ್ಟೆ ತುಂಬ ಅಕ್ಕಿ ತುಂಬಿ ನಮಗೆ ಅಳತೆಗೆ ಎಷ್ಟು ಬೇಕಷ್ಟು ತಟ್ಟೆ ಇಟ್ಕೊಂಡು ಇವಾಗ ಬಿನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕೋಲನ್ನ ಕಟ್ಕೊಳ್ತಾ ಇದ್ದೀನಿ. ಇದನ್ನು ಹ್ಯಾಂಡನ್ನ ಅದಕ್ಕೆ ಹ್ಯಾಂಗ್ ಮಾಡೋಕ್ಕೆ ಅದರಲ್ಲೇ ದಾರ ಕೊಟ್ಟಿರ್ತಾರಲ್ವ ಹಸ್ತಗಳಿಗೆ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಬ್ಲೌಸ್ ಪೀಸ್ ತೊಗೊಂಡು ನಮ್ಮದು ತೋಳು ಭಾಗ ಏನಿರುತ್ತೆ ದೇವ್ರದ್ದು ಅದು ನೀಟಾಗಿ ಕವರ್ ಮಾಡಿಕೊಂಡು ಮಿಕ್ಕಿದ್ನೆಲ್ಲ ನೀಟಾಗಿ ಒಳಗಡೆಯಿಂದ ಟೈಟಾಗಿ ಎಳೆದುಕೊಂಡು ನಮಗೆ ಎದೆ ಭಾಗ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಒಂದು ಬ್ಲೌಸ್ ಪೀಸ್ ತೊಗೊಂಡು ಅದನ್ನ ಟ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಪಿನ್ ಸಹಾಯದಿಂದ ಟ್ಯಾಗ್ ಮಾಡಿಕೊಂಡು ನಾವೇನು ಹೊರಗಡೆ ಬಟ್ಟೆ ಇದೀವಲ್ಲ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆದಷ್ಟು ಟೈಟಾಗಿ ನಾವು ಎಳೆದು ಟ್ಯಾಗ್ ಮಾಡೋದ್ರಿಂದ ಅದು ನಮಗೆ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಉಟ್ಟರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇದೆಲ್ಲ ಆದಮೇಲೆ ನೀಟಾಗಿ ಎಳೆದು ಹಿಂದ್ಗಡೆಯಿಂದ ಸೇರಿ ಲಾಕ್ ಮಾಡಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಮುಕ್ಕಾಲು ಭಾಗ ಪರ್ಸೆಂಟು ದೇವ್ರ ಅಲಂಕಾರ ಮುಗಿಯುತ್ತೆ. ಇದೆಲ್ಲ ಆದಮೇಲೆ ನೆರಿಗೆ ಪಾಟು ಸೆರಗು ಎಲ್ಲ ಆಲ್ರೆಡಿ ಆವಾಗಲೇ ನಾನು ಪಿನ್ ಮಾಡ್ಕೊಂಡಿಟ್ಟಿರೋದನ್ನ ನೀಟಾಗಿ ಜೋಡಿಸ್ಕೊಂಡು ಒಂದು ಡಾಬ್ ಹಾಕ್ಕೊಂಡು ನೀಟಾಗಿ ಅದನ್ನ ಕವರ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಇದಾದಮೇಲೆ ಮುಖ್ಯವಾದ ಪಾರ್ಟು ಅಂದರೆ ನಮಗೆ ಪಾದಕೆಗಳು ಹೇಗೆ ಜೋಡಣೆ ಮಾಡೋದು. ಪಾದಕೆಗಳು ಹಿಂದ್ಗಡೆಯಿಂದ ತೊಗೊಂಡು ಈ ಥರ ಕವರ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಡರ್ ಏನಿದೆ ಅದು ನಮಗೆ ಮೇಲ್ಮುಖವಾಗಿ ಬರಬೇಕು. ಈ ಥರ ಕವರ್ ಮಾಡಿಕೊಂಡ್ರೆ ನೀಟಾಗಿ ಮಹಾಲಕ್ಷ್ಮಿ ಕೂತಿರೋ ಥರ ನೀಟಾಗಿ ಕಾಣುತ್ತೆ. ಸೊ ಇದು ಒಂದು ಸೈಡು ಬಲದ ಕಡೆ ಕಾಲು ಈ ಥರ ಮಾಡಿಕೊಂಡು ಎಡದ ಕಡೆ ಕಾಲನ್ನ ಇದಕ್ಕೆ ಪಿನ್ನಲ್ಲಿ ಲಾಕ್ ಮಾಡಿಕೊಂಡು ನೆರಿಗೆ ಒಳಗಡೆಯಿಂದ ತೊಗೊಂಡು ಈ ಥರ ಬಾರ್ಡ್ರ್ ಮೇಲೆ ಬರೋಕ್ಕೆ ಈ ಥರ ರೆಡಿ ಮಾಡ್ಕೊಳ್ತೀವಿ. ಸೊ ಸ್ಯಾರೀಸು ನೆರಿಗೆಗಳೆಲ್ಲ ಒಳಗಡೆ ಹೋಗುತ್ತೆ ಅನ್ನೋದಾದರೆ ಸ್ವಲ್ಪ ನ್ಯೂಸ್ ಪೇಪರ್ ಸಹಾಯದಿಂದ ಒಳಗಡೆ ಎಲ್ಲ ಸ್ವಲ್ಪ ನೀಟಾಗಿ ಕವರ್ ಅಪ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಕೂತಿರೋ ಲಕ್ಷ್ಮಿ ಥರನೇ ಕಾಣುತ್ತೆ. ನಮ್ಮ ಅಲಂಕಾರಗಳೇನಿದೆ ಎಲ್ಲ ಲಕ್ಷ್ಮಿಗೆಲ್ಲ ಮಾಡಿದ್ಮೇಲೆ ಔಟ್ಕಮ್ ಈ ಥರ ಕಾಣ್ತಾ ಇದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.